यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। ಅತಿಥಿಗಳು ಆಗಮಿಸ್ತಾ ಇದ್ದಾರೆ। ಹುತಾತ್ಮ ಗೌರವ ಪಡೆ ಪೂಜೆ ಹುತಾತ್ಮ ಗೌರವ ಪಡೆ ಕೆಳ ಮುಖ್ಯ ಶ್ರೀ ವಿಠಲ್ ಕೋಕಟ್ನೂರ್ ಆರ್ಪಿಐ ಮಾನ್ಯರೇ, ಹುತಾತ್ಮರ ದಿನಾಚರಣೆ ಕವಾಯತನ್ನು ಪ್ರಾರಂಭಿಸಲು ತಮ್ಮ ಅನುಮತಿ ಕೋರುತ್ತೇನೆ। ಹುತಾತ್ಮ ಗೌರವ ಪಡೆ ಕಡ್ಡಾಯ ತೆಗೆಯಿರಿ, ಅಧಿಕಾರಿಗಳು ಕಡಗ ಹಿಂದಿರುಗಿಸಿ। ಹುತಾತ್ಮ ಗೌರವ ಪಡೆ ತೆಗೆಯಿರಿ, ಗೌರವ ಪಡೆ ಹಿಂದಿರುಗಿಸಿ। ಹುತಾತ್ಮ ಗೌರವ ಪಡೆ ವಿಶ್ರಾಂತಿ। ಬಹಳ ಸುಂದರವಾಗಿ ಸಜ್ಜುಗೊಂಡಿರ್ತಕ್ಕಂಥ ಡಾಕ್ಟರ್ ಆನಂದ್ ಭಾರತೀಯ ಆಡಳಿತ ಸೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಅವರಿಗೆ ಈ ದೀಪಾವಳಿಯನ್ನು ಬಿಗ್ ಮಿಶ್ರಾ ಪೇಢಾ ಜೊತೆ ಆಚರಿಸಿ। ಇಲ್ಲಿ ನೀವು ಅತ್ಯುತ್ತಮವಾದ ತಾಜಾ ಬಾಯಲ್ಲಿ ನೀರೂರಿಸುವ ಸಿಹಿ ತಿಂಡಿಗಳು ಮತ್ತು ಆಹ್ಲಾದಕರವಾದ ಅದ್ಭುತವಾದ ಉಡುಗೊರೆ ಹ್ಯಾಂಪರ್ಗಳು ಮತ್ತು ಸೆಲೆಬ್ರೇಷನ್ ಪ್ಯಾಕ್ಗಳ ಸಂಗ್ರಹವನ್ನು ಪಡೆಯಬಹುದು। ಪ್ರೀಮಿಯಂ ಡ್ರೈ ಫ್ರೂಟ್ಸ್ ಪ್ಯಾಕ್ಗಳು ಸಹ ಲಭ್ಯವಿವೆ। ವಿವಿಧ ಸಿಹಿ ತಿಂಡಿಗಳು, ನಾಮ್ಕೀನ್ಗಳು ಮತ್ತು ಬೇಕರಿ ಉತ್ಪನ್ನಗಳ ಸಂಪೂರ್ಣ ಸಂಗ್ರಹವನ್ನು ಹೊಂದಿರುವ ಈ ಅಂಗಡಿ ಕರ್ನಾಟಕದ ಪ್ರಸಿದ್ಧ ಧಾರವಾಡ ಮಿಶ್ರಾ ಪೇಢಾ ಆಗಿದೆ। ಈ ಮಳಿಗೆಯು ಕೇಂದ್ರ ಮುಖ್ಯ ಬಸ್ ನಿಲ್ದಾಣದ ಹತ್ತಿರ ಹೋಟೆಲ್ ಲಲಿತ್ ಮಹಲ್ ಎದುರುಗಡೆ ವಿಜಯಪುರದಲ್ಲಿದೆ। ಜೊತೆಗೆ ಶ್ರೀ ಸಿದ್ದೇಶ್ವರ ಕಲಾಭವನ ಮಂಗಲ ಕಾರ್ಯಾಲಯ ಹತ್ತಿರ ಎಸ್ಎಸ್ ರಸ್ತೆ ವಿಜಯಪುರದಲ್ಲಿ ಮತ್ತೊಂದು ಮಳಿಗೆ ಇದ್ದು ಬಲ್ಕ್ ಆರ್ಡರ್ಗಳಿಗಾಗಿ ಸಮೋಸ ಕೂಡ ಲಭ್ಯವಿರುತ್ತದೆ।
ಸ್ಮರಣೆಯ ದಿನ. ಈಗ ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ. ಗಾಳಿಯಲ್ಲಿ 3 ಸುತ್ತು ಗುಂಡನ್ನ ಹಾರಿಸುವ ಮೂಲಕ ಗೌರವ ಸಮರ್ಪಣೆ ಆಗ್ತದೆ. ಒಂದು ಗುಂಡು ತುಂಬಿ. ಹುತಾತ್ಮಗೌರವರೇ ಸಮರ್ಪಣೆ. ಹುತಾತ್ಮಗೌರವರೇ ಚೀನಾ ಗಡಿ ಪ್ರದೇಶದಲ್ಲಿ ಇರುವಂತಹ ಲಡಾಖ್ ಪ್ರದೇಶದಲ್ಲಿ 1959 ಅಕ್ಟೋಬರ್ 21ನೇ ತಾರೀಕಿನಂದು CRPF ಜವಾನರು ಚೈನಾ ದಾಳಿಯನ್ನು ಎದುರಿಸಿ ಹಿಮ್ಮೆಟ್ಟಿಸಿ ವೀರ ಮರಣವನ್ನು ಹೊಂದಿರ್ತಾರೆ. ಆ ಹಿನ್ನೆಲೆಯಲ್ಲಿ 1959ರಲ್ಲಿ ಆದಂಥ ಈ ಘಟನೆಯನ್ನು ಅವರ ತ್ಯಾಗ, ಅವರ ಜೀವನ ಬಲಿದಾನವನ್ನು ನೆನಪಿಟ್ಟುಕೊಳ್ಳುವಂಥದ್ದು ಮತ್ತು ಪ್ರತಿ ವರ್ಷವೂ ಕೂಡ ಅವರ ಪೊಲೀಸ್ ಅಧಿಕಾರಿಗಳು ಮತ್ತು ಯೂನಿಫಾರ್ಮ್ದಲ್ಲಿರುವಂತಹ ಎಲ್ಲ ವಿವಿಧ ಪ್ಯಾರಾಮಿಲಿಟರಿ ಫೋರ್ಸಸ್ ಆಗಿರ್ಬೋದು ಮತ್ತು ಇನ್ನಿತರ ಪೊಲೀಸ್ ಇಲಾಖೆಯ ಅಂಗಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿ ಅಧಿಕಾರಿ ವರ್ಗದವರಾಗಿರ್ಬೋದು, ಒಂದು ಅವರ ಲೈನ್ ಆಫ್ ಡ್ಯೂಟಿಯಲ್ಲಿ ಬರುವಂತಹ ಹಲವಾರು ಸನ್ನಿವೇಶಗಳಲ್ಲಿ ಟೆರರಿಸ್ಟ್ ಆಕ್ಟಿವಿಟಿ ಇರ್ಬೋದು, ಇನ್ಸರ್ಜೆನ್ಸಿ ಇರ್ಬೋದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರ್ಬೋದು, ಲಾ ಆ್ಯಂಡ್ ಆರ್ಡರ್ ಆಗಿರ್ಬೋದು, ಕಾನೂನು ಸುವ್ಯವಸ್ಥೆಯನ್ನು ತಡೆಗಟ್ಟುವಂಥ ಸಂದರ್ಭದಲ್ಲಿ ಅಪರಾಧ ಕೃತ್ಯಗಳಲ್ಲಿ ತೊಡಗಿದವರ ವಿರುದ್ಧ ಆಗಿರ್ಬೋದು, ಹಲವಾರು ಸಂದರ್ಭಗಳಲ್ಲಿ ತ್ಯಾಗ, ಬಲಿದಾನ, ಜೀವವನ್ನು ಕೊಟ್ಟಂತಹ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದವರನ್ನ ನೆನೆಸುವಂತಹ ಒಂದು ದಿನ ಇವತ್ತು. ಅವರ ಕುಟುಂಬ ವರ್ಗದವರ ಜೊತೆಗೆ ನಾವಿದ್ದೀವಿ ಅನ್ನುವಂಥ ಒಂದು ಸಾರುವಂಥ ಒಂದು ದಿನ. ನಿವೃತ್ತ ಅಂತ ಅಧಿಕಾರಿಗಳಿಗೂ ಕೂಡ ಅವರ ಕೊಡುಗೆಯನ್ನು ಸ್ಮರಿಸುವಂತಹ ದಿನ ಇವತ್ತಿನ ದಿನ. ಈ ಸಂದರ್ಭದಲ್ಲಿ ಕಳೆದ 1 ವರ್ಷದಿಂದ ಭಾರತದಲ್ಲಿ ಅವರ ಧೈರ್ಯ, ಶೂರತನದಿಂದ ಹೋರಾಡಿ ಪೊಲೀಸ್ ಹುತಾತ್ಮರಾದಂಥ ಸಿಬ್ಬಂದಿಗಳ ಹೆಸರನ್ನು ನೆನೆದು ಅವರಿಗೆ ಗೌರವವನ್ನು ಕೊಡೋದು ಇವತ್ತಿನ ಕರ್ತವ್ಯವಾಗಿರುತ್ತೆ, ಇವತ್ತಿನ ದಿನದ ಉದ್ದೇಶವಾಗಿರುತ್ತೆ. ಈ ವರ್ಷ ಭಾರತ ದೇಶಾದ್ಯಂತ ಸುಮಾರು ಒಟ್ಟು 191 ಜನ ಪೊಲೀಸರು ತಮ್ಮ ಕರ್ತವ್ಯದ ಅವಧಿಯಲ್ಲಿ ಹುತಾತ್ಮರಾಗಿದ್ದಾರೆ. ಅವರ ಹೆಸರುಗಳು ಈ ರೀತಿಯಲ್ಲಿವೆ. ಆಂಧ್ರ ಪ್ರದೇಶ್ DYSP M. ಚಕ್ರಾಧರ ರಾವ್, DYSP J. ಶಾಂತಾರಾವ್, ಸಬ್ ಇನ್ಸ್ಪೆಕ್ಟರ್ M. ಅಶೋಕ್, ಕಾನ್ಸ್ಟೇಬಲ್ ಬೆಲ್ಸನ್ ಜೀವನ್, ಕಾನ್ಸ್ಟೇಬಲ್ MR. ಕೋಟೇಶ್ವರ್ ರಾವ್. ಅರುಣಾಚಲ್ ಪ್ರದೇಶ್ ಕಾನ್ಸ್ಟೇಬಲ್ ತುತನ್ ಸೆರಿಂಗ್. ಅಸ್ಸಾಂ ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ ಅರ್ಚನಾ ದೇವಿ, ಲ್ಯಾನ್ಸ್ ನಾಯಕ್ ಹಿಮಾಂಶು ಸಹರಿಯಾ. ಬಿಹಾರ್ ರಾಜ್ಯದಲ್ಲಿ ಸಬ್ ಇನ್ಸ್ಪೆಕ್ಟರ್ ಪ್ರೀತಮ್ ರಾಜಾ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ರಾಜೀವ್ ರಂಜನ್ ಮಾಲ್, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಜಿತೇಂದ್ರ ಕುಮಾರ್ ಸಿಂಗ್, ಹವಾಲ್ದಾರ್ ಮಿತೇಶ್ ಕುಮಾರ್, ಕಾನ್ಸ್ಟೇಬಲ್ ಶೇಖರ್ ಪಾಸ್ವಾನ್, ಕಾನ್ಸ್ಟೇಬಲ್ ಅಶೋಕ್ ಕುಮಾರ್ ಭಾಗತ್, ಕಾನ್ಸ್ಟೇಬಲ್ ರವಿಕಾಂತ್ ಕುಮಾರ್, ಕಾನ್ಸ್ಟೇಬಲ್ ಕೋಮಲ್ ಕುಮಾರಿ. ಛತ್ತೀಸ್ಗಢ ರಾಜ್ಯದಲ್ಲಿ ಅಡಿಷನಲ್ SP ಆಕಾಶ್ ರಾವ್ ಗಿರಿಪುಂಜೆ, ಹೆಡ್ ಕಾನ್ಸ್ಟೇಬಲ್ ಬೀರೇಂದ್ರ ಕುಮಾರ್ ಶೌರಿ, ಹೆಡ್ ಕಾನ್ಸ್ಟೇಬಲ್ ಸನ್ನು ಕರಂ, ಹೆಡ್ ಕಾನ್ಸ್ಟೇಬಲ್ ಬುದ್ರಾಮ್ ಕೋರ್ಸಾ, ಹೆಡ್ ಕಾನ್ಸ್ಟೇಬಲ್ ನರೇಶ್ ಕುಮಾರ್ ಧ್ರುವ್, ಕಾನ್ಸ್ಟೇಬಲ್ ಬಮನ್ ಸೋದಿ, ಕಾನ್ಸ್ಟೇಬಲ್ ದುಮ್ಮಾ ಮದಕಮಿ, ಕಾನ್ಸ್ಟೇಬಲ್ ಪಂಡ್ರು ಪೋಯಂ, ಕಾನ್ಸ್ಟೇಬಲ್ ಸೋಮ್ದು ವೆಟ್ಟಿ, ಕಾನ್ಸ್ಟೇಬಲ್ ಸುದರ್ಶನ್ ವೆಟ್ಟಿ, ಕಾನ್ಸ್ಟೇಬಲ್ ಸುಬರ್ನಾಥ್ ಯಾದವ್, ಕಾನ್ಸ್ಟೇಬಲ್ ಹರೀಶ್, ಕಾನ್ಸ್ಟೇಬಲ್ ವಸಂತ್ ಕುಮಾರ್ ರಾವಟೆ, ಕಾನ್ಸ್ಟೇಬಲ್ ರಾಜು OM, ಕಾನ್ಸ್ಟೇಬಲ್ ಮನೋಜ್ ಕುಮಾರ್, ಕಾನ್ಸ್ಟೇಬಲ್ ದಿನೇಶ್ ನಾಗ್. ಗುಜರಾತ್ ರಾಜ್ಯದಲ್ಲಿ ಸಬ್ ಇನ್ಸ್ಪೆಕ್ಟರ್ ಜಹೀದ್ ಖಾನ್ ಮುನ್ಸಫ್ ಖಾನ್ ಪಠಾಣ್, ಸಬ್ ಇನ್ಸ್ಪೆಕ್ಟರ್ ಸಸಿನ್ ರಾಜ್ ಕುಮಾರ್ ಶರ್ಮಾ, ಕಾನ್ಸ್ಟೇಬಲ್ ವೀರಲ್ ಬೇನ್ ಹರೀಶ್ ಭಾಯ್ ರಾಬರಿ. ಜಾರ್ಖಂಡ್ ಕಾನ್ಸ್ಟೇಬಲ್ ಸುನಿಲ್ ದನ್. ಕರ್ನಾಟಕ ಸಬ್ ಇನ್ಸ್ಪೆಕ್ಟರ್ ಮೈಬೂಬ್ ಗುಡ್ಡಳ್ಳಿ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ವೆಂಕಟಾಚಲಪತಿ KN, ಅಸಿಸ್ಟೆಂಟ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಗಿರೀಶ್ S, ಸಿವಿಲ್ ಹೆಡ್ ಕಾನ್ಸ್ಟೇಬಲ್ ಬಸವರಾಜ್ M, ಆರ್ಮ್ಡ್ ಹೆಡ್ ಕಾನ್ಸ್ಟೇಬಲ್ ನಿಂಗರಾಜು TS, ಸ್ಪೆಷಲ್ ರಿಸರ್ವ್ ಹೆಡ್ ಕಾನ್ಸ್ಟೇಬಲ್ ಪ್ರಕಾಶ್ DU, ಹೆಡ್ ಕಾನ್ಸ್ಟೇಬಲ್ ಮಹೇಶ್ NR,
Armed Police Constable Ramappa Pujari. Kerala, Driver Civil Police Officer Shyam Prasad. Madhya Pradesh, Inspector Sanjay Patak, Inspector Ramesh Kumar Dhruv, Assistant Sub Inspector Ramcharan Gautam, Assistant Sub Inspector Mahesh Kumar Kori, Head Constable Santosh Kushwaha, Head Constable Prince Garg, Head Constable Abhishek Shinde, Head Constable Govind Patel, Constable Anuj Singh, Constable Surendra Singh Bagel, Constable Anil Yadav. Maharashtra, Constable Mahesh Kaudu Nagulwar, Manipur. Sub Inspector Muhammad Shah Jahan, Constable Shoibam Sanjit Singh, Rifleman Orinmi, Nagaland. Constable Chandan Das, Orissa. Constable Lakshman Maji, Odisha Auxiliary Police Force. Loknath Sabar, Punjab. Sub Inspector Charanjit Singh, Assistant Sub Inspector Dhanwant Singh, Constable Harshvir Singh, Rajasthan. Assistant Sub Inspector Surendra Kumar, Head Constable Prashadi Lal, Head Constable Prahalad Ram, Constable Atar Singh, Constable Ram Singh, Constable Devanarayan Gurjar, Constable Akshaya Kumar. Tamil Nadu, Sub Inspector M. Mercy, Sub Inspector V. Saravanan, the Special Sub Inspector P. Vijay Kumar, Special Sub Inspector M. Shanmugavel, Head Constable C. Seenuvasan, Head Constable Jasmine Milton Raj. Telangana, Assistant Commandant Benut Jawaharlal, Constable T. Sandeep, Constable V. Sridhar, Constable N. Pavan Kalyan, Constable B. Saidulu. Tripura, Sub Inspector David Darlong, Rifleman Milan Debbarma. Uttar Pradesh, Inspector Company Commander Sunil Kumar, Head Constable Durgesh Kumar Singh, Constable Saurabh Kumar. Uttarakhand, Additional Platoon Commander Pushkar Chandra Joshi, Additional Sub Inspector Sanjeev Nayan Jaguri, Constable Dhanraj, Constable Gokul Lal, West Bengal. Sub Inspector Subhash Chandra Rai, Sub Inspector Rajkumar Karmakar, Sub Inspector Subhash Chandra Biswa, Sub Inspector Jitendra Prasad Soren, Sub Inspector Jayant Goshal, Assistant Sub Inspector Tapas Mudi, Assistant Sub Inspector Rituparna Rde, Constable Muhammad Sayyed, Constable Sujit Kumar Pandit, Constable Soman Mehta, Constable P.L. Patak, National Voluntary Force Hussain Khan. Chandigarh, Head Constable Sukhjinder Singh, Constable Sukhdarshan, Delhi. Sub Inspector Yashpal Singh, Assistant Sub Inspector Satyavir Singh, Assistant Sub Inspector Chhatrapal Singh Raghav, Head Constable Shantipal, Constable Sandeep, Constable Victorian, Constable Atul Yadav, Constable Kiranpal Singh. Jammu Kashmir, Assistant Sub Inspector Yogra Singh, Head Constable Bhajan Singh, Head Constable Bashir Ahmad, Head Constable Rasul Bhatt, Head Constable Jagbir Singh, Head Constable Riyaz Ahmad. The Constable Subhash Chandar, Constable Jaswant Singh, Constable Balwinder Singh, Constable Tariq Hussain, Constable Azan Khan, SPO Satvir Singh, SPO Shaukat Ahmad Kanwi, SPO Kunjlal, Ladakh. Inspector Tewang Namgil, Assam Rifles, Rifleman Jaswinder Singh, Rifleman Ravichandra Yellappa Talwar, BSF. Sub Inspector Muhammad Imtiaz, Sub Inspector Suman Kumar Sona, Assistant Sub Inspector Shashi Kumar Pandey, Assistant Sub Inspector Sonaram Sumrui, Head Constable Sanjay Kumar Tiwari, Head Constable Gulam Muhammad Shah, Head Constable Ram Babu Thakur, Head Constable Harilal, Head Constable Surendra Kumar, Head Constable Ram Ayoda Singh, Head Constable Dayanand, Head Constable Daluram Chaudhary, Constable Venkatarama Tammishetty, Constable Deepak Chingakam, Constable Deepak Kumar, Constable Paramannathan N, Constable Bachu Mandal, Constable Ankul Singh. Constable Chaudhary Chetan Panduranga, Constable Sukhbasi Lal, Constable Binay Prasad, Constable Sonawane Swapnil Subhas, Constable Rajiv Nunia. CISF, Head Constable Neeraj Kumar Singh, Head Constable Arvind Kumar Baita, Head Constable Manoj Kumar Biswal, Head Constable Anand Kumar, Constable Nilomaya Mandal, Constable Sanjay Kumar Murmu. CRPF, Second in Command Maharbam Prabhu, Sub Inspector Sunil Kumar Mandal, Assistant Sub Inspector Satyavan Kumar Singh, Head Constable Mahimanand Shukla, Head Constable Arvind Kumar, Constable Dilip Kumar Paswan, Constable Solanki Mohil Bai, Nandal Lal Bai, Constable Praneshwar Coach, Constable Anando Coach, ITBP. Head Constable Hasnam Ibomcha Singh, Head Constable Sunil Kumar, Constable Rajesh, Constable Pawar Amar
Shamrao, Constable Jafar Iqbal, SSB, Inspector Shankar Sarkar, Assistant Sub Inspector Ashok Kumar, Constable Ganeshamurthy, Constable Akhilesh Gupta, Constable Shivpal Singh, Constable Rajendra Prasad Bagriya, NDRF, Constable Surendra Dutt Nautiyal, RPF, Assistant Sub Inspector Ramesh Kumar Singh, Assistant Sub Inspector Harinarayan Sarkar, Head Constable Mandala Srinivasa Rao, Head Constable Tandurde Soreng, Head Constable Ayyappan, Constable Basha Singh, Constable Sanjay Om Prakash Mishra, Constable Srikant Venkata Wagmare, Constable Arvind Tomar. ಇವರ ಎಲ್ಲರ ತ್ಯಾಗವನ್ನ ಅವರ ಬಲಿದಾನವನ್ನ ಇವತ್ತು ನೆನೆದು ಅವರ ಕುಟುಂಬ ವರ್ಗದವರ ಜೊತೆಗೆ ದೇಶಾದ್ಯಂತ ಪೊಲೀಸ್ ಇಲಾಖೆ ಅವರ ಜೊತೆಗೆ ಇದೆ ಅಂತ ಹೇಳಿ ಇವತ್ತಿನ ದಿನ ಅವರನ್ನ ನೆನೆಸಿಕೊಳ್ಳುವಂತ ದಿನ ಆಗಿರುತ್ತೆ. ಈ ದಿನದಲ್ಲಿ ಈ ಎಲ್ಲ ಹುತಾತ್ಮರ ತ್ಯಾಗವನ್ನ ನೆನೆಸ್ತಾ ಪೊಲೀಸ್ ಇಲಾಖೆಗೆ ಕೊಡುಗೆಯನ್ನು ಕೊಟ್ಟಂತಹ ಸೇವೆಯನ್ನ ಮಾಡಿದಂತಹ ಎಲ್ಲ ನಿವೃತ್ತ ಅಧಿಕಾರಿಗಳ ಮತ್ತು ಕೆಲಸ ಮಾಡುತ್ತಿರುವಂತಹ ಎಲ್ಲ ಕರ್ತವ್ಯ ನಿರತ ಅಧಿಕಾರಿಗಳ ಸೇವೆಯನ್ನ ನೆನೆಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಥ್ಯಾಂಕ್ ಯು. ವಿಜಯಪುರ ಜಿಲ್ಲೆ ಪೊಲೀಸ್ ವತಿಯಿಂದ ಆಯೋಜಿಸಿರುವ ಪೊಲೀಸ್ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಶ್ರೀ ಹರೀಶ್ ಸರ್ ಅವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ಡಾಕ್ಟರ್ ಆನಂದ್ ಕೆ ಸರ್ ಅವರಿಗೆ, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಲಕ್ಷ್ಮಣ್ ಬಿ ನಿಂಬರ್ಗಿ ಸರ್ ಅವರಿಗೆ ಮತ್ತು ನಮ್ಮ ಅಡಿಷನಲ್ ಎಸ್ಪಿಗಳಾದ ಶ್ರೀ ರಾಮನ್ಗೌಡ ಹಟ್ಟಿರವರಿಗೆ ಮತ್ತು ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ, ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ನಾನು ಈ ದೇಶದ, ಈ ರಾಜ್ಯದ, ಈ ಜಿಲ್ಲೆಯ ಎಲ್ಲ ಹುತಾತ್ಮಕರಿಗೆ ನಾನು ಕೋಟಿ ಕೋಟಿ ಅರ್ಪಣಿಸುತ್ತೇನೆ. ಅವರ ತ್ಯಾಗ, ಅವರ ಬಲಿದಾನಕ್ಕೆ ನಾವು ಗೌರವವನ್ನು ಅರ್ಪಿಸುತ್ತೇನೆ. ಜೊತೆಗೆ ಅವರ ಕುಟುಂಬಗಳಿಗೆ, ಅವರ ಪ್ರತಿ ಕೂಡ ನಾನು ನನ್ನ ಆಭಾರ ಪ್ರಕಟಿಸುತ್ತೇನೆ. ಆತ್ಮೀಯರೇ, ಯಾವ ರೀತಿ ನಮ್ಮ ದೇಶದ ಬಾರ್ಡರ್ಸ್ಗಳಲ್ಲಿ, ಫ್ರಂಟಿಯರ್ಸ್ಗಳಲ್ಲಿ ನಮ್ಮ ಆರ್ಮ್ಡ್ ಫೋರ್ಸಸ್, ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ನಮಗೆ ಸೇವಾ ನೀಡುತ್ತಾರೆ, ಅದೇ ರೀತಿ ವಿದಿನ್ ದ ಫ್ರಂಟಿಯರ್ಸ್ ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ದೇಶದ ಭಿನ್ನ ಭಿನ್ನ ಆರ್ಮ್ಡ್ ಫೋರ್ಸಸ್, ನಮ್ಮ ಪೊಲೀಸ್ ಇಲಾಖೆ ಇರಲಿ, ನಮ್ಮ CAPF ಇರಲಿ, CRPF ಇರಲಿ, ಅವರು ಕೂಡ ನಮಗೆ ಬೇರೆ ಬೇರೆ ಸಹಾಯ, ಬೇರೆ ಬೇರೆ ಸೇವೆಗಳು ನೀಡುತ್ತಾರೆ. ಉದಾಹರಣೆಗೆ ಈಗ ನೀವೆಲ್ಲರೂ ನೋಡ್ತಾ ಇದ್ದೀರಾ, ನಮ್ಮ ದೇಶದಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಈಗ ಫ್ಲಡ್ಸ್ ಬಂತು. ಫ್ಲಡ್ಸ್ ಬಂದಾಗ ಇಂಡಿಯನ್ ಆರ್ಮ್ಡ್ ಫೋರ್ಸಸ್, ಅದೇ ರೀತಿ ಬೇರೆ ಬೇರೆ ಫೋರ್ಸಸ್ ಕೂಡ ಸಾರ್ವಜನಿಕರಿಗೆ ಸಹಾಯ ಕೊಡೋಕ್ಕಾಗಿ ಇವತ್ತು ಮುಂದೆ ಬಂದಿದ್ದರು ಮತ್ತು ಸಹಾಯ ಕೂಡ ಮಾಡಿದರು. ಜೊತೆಗೆ ಪೊಲೀಸ್ ಇಲಾಖೆ, ಪೊಲೀಸ್ ಸರ್ವಿಸ್ ಒಂದು ಯೂನಿಫಾರ್ಮ್ ಸರ್ವಿಸ್, ಒಂದು 24/7 ಸರ್ವಿಸ್ ಇದೆ. ಜೊತೆಗೆ ಇದು ತುಂಬ ಎಮರ್ಜೆನ್ಸಿ ಸರ್ವಿಸ್. ಯಾಕೆಂದರೆ ಈಗ ನೆಕ್ಸ್ಟ್ ಏನಾಗುತ್ತೆ ಅದ್ರ ಬಗ್ಗೆ ನಮಗೆ ಸರ್ಟೆನಿಟಿ ಇರೋದಿಲ್ಲ. ಸೊ ಫಸ್ಟ್ ನಾವು ಪ್ರಿವೆನ್ಷನ್ ಬಗ್ಗೆ ತುಂಬ ಪ್ರಯತ್ನ ಮಾಡ್ತೀವಿ. ಯಾವುದೇ ಕ್ರೈಮ್ ಆಗಬಾರ್ದು, ಯಾವುದೇ ಘಟನೆ ಆಗಬಾರ್ದು, ಅದು ನನ್ನ ಫಸ್ಟ್ ಉದ್ದೇಶ ಇರುತ್ತದೆ. ಇನ್ ಕೇಸ್ ಘಟನೆ ಆದ ನಂತರ ತ್ವರಿತಾಗಿ ರೆಸ್ಪಾಂಡ್ ಮಾಡಬೇಕು, ತಕ್ಷಣ ಆ್ಯಕ್ಷನ್ ಆಗಬೇಕು, ಅದು ಸೆಕೆಂಡ್ ಇನಿಷಿಯೇಟಿವ್, ಸೆಕೆಂಡ್ ಆ್ಯಕ್ಷನ್. ಸೊ ಇದೇ ರೀತಿ ನಮ್ಮ ವಿಜಯಪುರ ಜಿಲ್ಲೆ ಪೊಲೀಸಿಂದೇ ಒಂದು ನಮ್ಮ ಜಿಲ್ಲೆಯಲ್ಲಿ ಒಳ್ಳೆಯ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಅದು ಸಲುವಾಗಿ ನಾನು ವಿಜಯಪುರ ಜಿಲ್ಲೆಯ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಜೊತೆಗೆ ನಮ್ಮ ಹುತಾತ್ಮರು ಅವರು ನಮ್ಮ ಸಾರ್ವಜನಿಕರ ಹಿತಕ್ಕಾಗಿ ಅವರ ಪ್ರಾಣ ತ್ಯಾಗ ಮಾಡ್ತಿದ್ರು. ಸೊ ಈಗ ಅವರ ಕರ್ತವ್ಯ ನಮ್ಮ ಸಾರ್ವಜನಿಕಕ್ಕಾಗಿ ಮಾಡ್ತಿದ್ರು. ಈಗ ನಮ್ಮದು ಕರ್ತವ್ಯ ಕೂಡ ಅವರ ಪ್ರತಿ, ಅವರ ಕುಟುಂಬ ಪ್ರತಿ ಇರುತ್ತದೆ. ಸೊ ಹಾಗಾಗಿ ಒಂದು ಸಾಮಾನ್ಯ ಸಾರ್ವಜನಿಕಕ್ಕಾಗಿ ಮತ್ತು ನಮ್ಮ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ ವತಿಯಿಂದ ಅವರ ಕುಟುಂಬ ಪ್ರತಿ ನಮ್ಮ ಕಚೇರಿಯಿಂದ ಎಷ್ಟು ಪ್ರಯತ್ನ ಮಾಡೋದು ಸಾಧ್ಯತೆ ಇದೆ, ನಾವು ಖಂಡಿತ
ಅವರ ಕುಟುಂಬದ ಹಿತಪ್ರತಿ ಅಷ್ಟು ಕೆಲಸ ನಾವು ಮಾಡ್ತೇವೆ. ಜೊತೆಗೆ ಮತ್ತೊಮ್ಮೆ ಕೊನೆಯಲ್ಲಿ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯ ಎಲ್ಲ ಹುತಾತ್ಮರಿಗೆ ನಾನು ಸ್ಮರಣಿಸುತ್ತ ನಾನು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಇವತ್ತಿನ ದಿವಸ ಇಡೀ ದೇಶದಾದ್ಯಂತ ತಮ್ಮ ಜೀವನವನ್ನು ತ್ಯಾಗ ಬಲಿದಾನ ಮಾಡಿರುವಂತಹ ಎಲ್ಲ ಯೂನಿಫಾರ್ಮ್ ಸರ್ವಿಸ್ ಅವರುಗಳದ್ದು ದಿನಾಚರಣೆಯನ್ನು ನಾವು ನಮ್ಮ ಹೃದಯದಲ್ಲಿ ಸ್ಮರಿಸಬೇಕಾಗಿರುತ್ತದೆ. ಅವರೆಲ್ಲ ಕುಟುಂಬದವರಿಗೂ ಕೂಡ ನಾವು ಹೇಳ ಬಯಸೋದೇನಂತ ಹೇಳಿದರೆ, ಆನ್ ದ ಲೈನ್ ಆಫ್ ಡ್ಯೂಟಿ ಏನು ಜೀವನವನ್ನು ಅವರು ತ್ಯಾಗ ಮಾಡಿದಾರೋ, ಈ ದೇಶದ ಹೃದಯದಲ್ಲಿ ಅವರಿಗೆ ಕಾಯಮಾಗಿ ಒಂದು ಜಾಗ ಇರ್ತದೆ. ದೇ ಆರ್ ಇನ್ ದಿ ಹಾರ್ಟ್ ಆಫ್ ಅವರ್ ನೇಷನ್. ಅಡ್ಮಿನಿಸ್ಟ್ರೇಷನ್ನಿಂದ ಮತ್ತು ಪ್ರತಿಯೊಬ್ಬ ದೇಶದ ನಾಗರಿಕರು ಕೂಡ ಇವತ್ತಿನ ದಿವಸ ಅವರೆಲ್ಲರನ್ನೂ ಕೂಡ ನೆನಪಿಸ್ಕೋಬೇಕು. ಪೊಲೀಸ್ ಮತ್ತು ಯೂನಿಫಾರ್ಮ್ಡ್ ಸರ್ವಿಸ್ ಅವ್ರದ್ದು ಜವಾಬ್ದಾರಿಗಳು ಸಾಕಷ್ಟು ಇರ್ತದೆ. ಬಟ್ ಎಲ್ಲೋ ಒಂದು ಕಡೆ ನಾವು ಈ ಪೀಸ್ ಆ್ಯಂಡ್ ಟ್ರಾಂಕ್ವಿಲಿಟಿಯನ್ನು ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ನಾವು ನಮ್ಮ ಮನೆಯಿಂದ ಬಿಟ್ಟು ಯಾವುದೇ ಒಂದು ಕೆಲಸಕ್ಕೆ ಹೋಗಬೇಕಾದರೂ ಕೂಡ ನಮಗೆ ಏನು ಅನಿಸೋದಿಲ್ಲ. ಬಟ್ ಅದಕ್ಕೆ ಹಿಂದೆ ಇರುವಂತಹ ಕಾನೂನು ಸುವ್ಯವಸ್ಥೆಯನ್ನು ಕಟ್ಟುನಿಟ್ಟಾಗಿ ಶಿಸ್ತುಬದ್ಧವಾಗಿ ಕಾಪಾಡಬೇಕು ಅನ್ನುವಂಥದ್ದು ಪೊಲೀಸ್ ಇಲಾಖೆಯ ಒಂದು ಜವಾಬ್ದಾರಿಯಾಗಿರುತ್ತದೆ. ಆ ಪೊಲೀಸ್ ಇಲಾಖೆ ಜವಾಬ್ದಾರಿಯನ್ನು ಇಟ್ಸ್ ಎನ್ ಇನ್ವಿಸಿಬಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ಮೋಸ್ಟ್ ಆಫ್ ದ ಡೇಸ್. ಕಣ್ಣಿಗೆ ಕಾಣೋದಿಲ್ಲ. ನಾವು ಬರುತ್ತೇವೆ, ನಮ್ಮ ಆರ್ಥಿಕ ಚಟುವಟಿಕೆಗಳನ್ನು ನಾವು ಮಾಡುತ್ತೇವೆ, ಅಭಿವೃದ್ಧಿಪಡಿಸ್ತೇವೆ, ಹೋಗ್ತೇವೆ. ಇದೆಲ್ಲವೂ ಆಗಬೇಕಂತ ಹೇಳಿದರೆ ಒಂದು ಸಮಾಜದಲ್ಲಿ ಕಾನೂನು ಸುವ್ಯವಸ್ಥೆ ತುಂಬ ಅತಿ ಅಗತ್ಯ ಇರ್ತದೆ. ಅದೇ ರೀತಿ ಯಾವುದೇ ಒಂದು ಸಮಸ್ಯೆ ಆದರೂ ಕೂಡ ಫಸ್ಟ್ ರೆಸ್ಪಾಂಡರ್ಸ್ ಆ ಸಮಸ್ಯೆಯ ಒಳಗಡೆ ಹೋಗುವಂತಹ ಒಂದು ಮನೋಭಾವನೆ ಇರ್ತದೆ. ಸಾಮಾನ್ಯವಾಗಿ ಎಲ್ಲೋ ಒಂದು ಸಮಸ್ಯೆ ಇದ್ರೂ ಕೂಡ ಒಂದು ಸಾರ್ವಜನಿಕರಾಗಿ ಅಲ್ಲಿ ಸಮಸ್ಯೆ ಇರುವಂಥ ಕಡೆ ಹೋಗಬಾರದು ಅನ್ನುವಂಥದ್ದು ನಮ್ಮ ಕಿವಿ ಮಾತಿನಲ್ಲಿ, ನಮ್ಮ ಮನೆಯಲ್ಲಿ ಹೇಳಿಕೊಟ್ಟಿರುತ್ತಾರೆ. ಆದರೆ ಯೂನಿಫಾರ್ಮ್ ಸರ್ವಿಸ್, ಎಮರ್ಜೆನ್ಸಿ ಸರ್ವಿಸಸ್ ತಕ್ಷಣ ಸಮಸ್ಯೆ ಇದ್ದರೆ ಅಲ್ಲಿ ಹೋಗಿ ಆ ಸಮಸ್ಯೆಯನ್ನು ಬಗೆಹರಿಸಬೇಕು, ಅದನ್ನು ಸಾಲ್ವ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಾರೆ. ಆದ್ದರಿಂದ ದ ರಿಸ್ಕ್ ಆಫ್ ದಿ ಜಾಬ್ ಇಸ್ ದಟ್. ಅದನ್ನು ಅರಿದು ಕೂಡ ಆ ರಿಸ್ಕ್ ಅನ್ನು ತಗೊಳ್ಳುವಂತಹ ಜವಾಬ್ದಾರಿಯನ್ನು ಹೊತ್ಕೊಂಡು ಯೂನಿಫಾರ್ಮ್ ಹಾಕಿಕೊಂಡು ಅಲ್ಲಿ ಕೆಲಸಕ್ಕೆ ತಕ್ಷಣ ಅಲ್ಲಿ ಸ್ಪಂದಿಸಿ ಹೋಗಿ ತುರ್ತಾಗಿ ರೆಸ್ಪಾನ್ಸ್ ಅನ್ನು ಮಾಡಿ ನಮಗೆ, ನಮ್ಮ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಯಾರು ತನ್ನ ಜೀವನವನ್ನು ತ್ಯಾಗ ಬಲಿದಾನ ಮಾಡಿದಾರೋ ಅವರನ್ನು ಸ್ಮರಿಸುವಂತಹ ಒಂದು ದಿನ. ಈ ದಿನದಂದು ನಾವು ಸಮಾಜದಲ್ಲಿ ನಮ್ಮ ಕರ್ತವ್ಯಗಳು ಏನೇನಿದೆಯಲ್ಲ ಸಂವಿಧಾನಬದ್ಧವಾಗಿ ಆ ಸಂವಿಧಾನಬದ್ಧ ಕರ್ತವ್ಯಗಳನ್ನು ಮಾಡುವುದರ ಮುಖಾಂತರ ಈ ಒಂದು ಏನು ಯೂನಿಫಾರ್ಮ್ ಸರ್ವಿಸಸ್ ಅವರು ಏನು ತ್ಯಾಗವನ್ನು ಕೊಡ್ತಾ ಇದ್ದಾರೋ ಅದಕ್ಕೆ ನಾವು ಒಂದು ಸ್ಫೂರ್ತಿ ನೀಡುವಂತಹ ಒಂದು ಕರ್ತವ್ಯ ನಮ್ಮದಿದೆ. ಇದು ಒಂದು ಕಾರ್ಯಕ್ರಮ ಅಲ್ಲ, ಇದು ಒಂದು ದೇಶದ ಸ್ಮರಣೆ ಮಾಡುವಂತಹ ಜವಾಬ್ದಾರಿ. ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಆ ರೆಸ್ಪಾನ್ಸಿಬಿಲಿಟಿ ನಿಭಾಯಿಸಲಿಕ್ಕೆ ಇವತ್ತು ಇಲ್ಲಿ ಸೇರಿದ್ದೇವೆ. ಪೊಲೀಸ್ ಇಲಾಖೆಯವರು ಮತ್ತು ಎಲ್ಲ ಯೂನಿಫಾರ್ಮ್ ಸರ್ವಿಸ್ನವರು ಕೂಡ ಈ ಒಂದು ದಿವಸ ಮೋಟಿವೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಇನ್ನೂ ಕೂಡ ಮೋಟಿವೇಟ್ ಆಗಿ ಕೆಲಸ ಮಾಡಬೇಕಂತ ಹೇಳಿದರೆ ಸೊಸೈಟಿ ನಾವೆಲ್ಲರೂ ಒಗ್ಗೂಡಿಸಿ ಎಲ್ಲರೂ ಕೂಡ ಈ ಜವಾಬ್ದಾರಿಯನ್ನು ನಾವು ತಗೋಬೇಕಾಗ್ತದೆ. ಈ ಒಂದು ಅಪರಾಧ ತಡೆಗಟ್ಟುವಂತಹ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಅದರ ಜೊತೆಗೆ ಅಪರಾಧ ಆಗಿದ್ದ ನಂತರನೂ ಕೂಡ ತತ್ಕ್ಷಣ ಈ ಒಂದು ಇನ್ವೆಸ್ಟಿಗೇಷನ್ಸ್, ತನಿಖೆ, ಆದ ಕಾನೂನ ಒಂದು ಚೌಕಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡಬೇಕು ಎಲ್ಲವನ್ನು ಕೂಡ ಮಾಡುವಂತಹ ಒಂದು ಇಲಾಖೆ ಆಗಿರುತ್ತದೆ. ಅಂತಹ ಇಲಾಖೆ ಮುಂದೂ ಕೂಡ ಒಳ್ಳೆಯ ಒಂದು ಕೆಲಸ ಮಾಡಿಕೊಂಡು ಹೋಗ್ತದೆ. ಅದಕ್ಕೆ ನಮ್ಮ ಆಡಳಿತದಿಂದ ಎಲ್ಲ ಸಾರ್ವಜನಿಕರು ಕೂಡ ನಾವು ಎಲ್ಲರೂ ಕೂಡ ಸಹಕರಿಸಬೇಕಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಅಧಿಕಾರಿಗಳಾದಂಥ ಶ್ರೀ ಆನಂದಗೌಡ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿರುವಂಥ ಶ್ರೀ ರಾಮನಗೌಡ ಅಟ್ಟಿ ಅವರ, ವೇದಿಕೆಯ ಅಕ್ಕಪಕ್ಕದಲ್ಲಿ ಆಸೀನರಾಗಿರುವಂಥ ಎಲ್ಲ ಪೊಲೀಸ್ ಅಧಿಕಾರಿಗಳೇ, ನಿವೃತ್ತ ಪೊಲೀಸ್ ಅಧಿಕಾರಿಗಳೇ, ಪೊಲೀಸ್ ಸಿಬ್ಬಂದಿಗಳ ಕುಟುಂಬ ವರ್ಗದವರೇ ಹಾಗೂ ಸಾರ್ವಜನಿಕರೇ, ಮಾಧ್ಯಮ ಮಿತ್ರರೇ, ಇವತ್ತು ದೇಶದಾದ್ಯಂತ ನಾವು ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ.
ಪೊಲೀಸ್ ಸಿಬ್ಬಂದಿಗಳು ತಮ್ಮ ಕರ್ತವ್ಯ ಸಮಯದಲ್ಲಿ ಅವರ ಸೇವೆ, ಧೈರ್ಯ ಮತ್ತು ತ್ಯಾಗವನ್ನು ನಾವು ನೆನಪಿಸಿಕೊಳ್ಳುವಂಥ ಒಂದು ಈ ದಿನ. ಬಹುಶಃ ಇವತ್ತು ನಾವು ದೇಶದಾದ್ಯಂತ ದೀಪಾವಳಿಯನ್ನು ಆಚರಿಸ್ತಾ ಇದ್ದೇವೆ. ಎಲ್ಲ ಕಡೆ ಸಂಭ್ರಮಾಚರಣೆ ನಡೀತಾ ಇದೆ. ಎಷ್ಟೋ ಜನ ಕರ್ತವ್ಯದ ಸಂದರ್ಭದಲ್ಲಿ ಪ್ರಾಣ ತ್ಯಾಗ ಮಾಡಿದಂತಹ ಸಿಬ್ಬಂದಿಗಳ ಕುಟುಂಬ ವರ್ಗದವರು ಇವತ್ತು ಕೂಡ ಅವರ ನೆನಪಿನಲ್ಲಿ ಇರ್ಬೋದು, ದೀಪಾವಳಿಗಳನ್ನು ಆಚರಿಸೋದನ್ನು ಇರ್ಬೋದು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಇವತ್ತು ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದ್ದೇವೆ ಅಥವಾ ನಮ್ಮ ಮನೆಯವರು ನೆಮ್ಮದಿಯಿಂದ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ಪೊಲೀಸ್ ಸಿಬ್ಬಂದಿಗಳು. ಎಷ್ಟೋ ಜನ ದೀಪಾವಳಿಗಳನ್ನು ಕೂಡ ಆಚರಿಸೋದಿಲ್ಲ. ಅಂದರೆ ಅವರು ಕರ್ತವ್ಯ ಸ್ಥಳಗಳಲ್ಲಿ ದೀಪಾವಳಿ, ಪೊಲೀಸ್ ಠಾಣೆಗಳಲ್ಲಿ ದೀಪಾವಳಿ. ನಾವು ಸಾರ್ವಜನಿಕರಾಗಿ ಇವತ್ತು ಮಾತ್ರ ಅಲ್ಲ, ಹುತಾತ್ಮರಾದಂಥವರನ್ನು ನೆನೆಸಿಕೊಳ್ಳುವಂಥದ್ದು ಪ್ರತಿದಿನ ನಾವು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದಂತೆ ನಾವು ಮನೆಯಿಂದ ಹೊರಟಾಗ ನಾವು ಒಂದು ಪ್ರತಿಜ್ಞೆ ಮಾಡ್ಕೊಂಡು ಹೊರಡಬೇಕು. ಮೇ ಬಿ ಸ್ಮಾಲ್ ಇದು ಇರ್ಬೋದು, ರೋಡ್ ಟ್ರಾಫಿಕ್ ವೈಲೆನ್ಸಿಂದ ಹಿಡಿದು ಯಾವುದೇ ರೀತಿಯಾದಂತಹ ಒಂದು ತಪ್ಪುಗಳು ನಮ್ಮ ಕಡೆಯಿಂದ ಕಾನೂನು ಉಲ್ಲಂಘನೆ ಆಗದೇ ಇರೋದಂತೆ ನಾನು ನೋಡ್ಕೊಳ್ತೀನಿ. ಅಥವಾ ನನ್ನ ಮುಂದೆ ಏನಾದರೂ ಅಪರಾಧ ಆದರೆ ಅದನ್ನು ಪೊಲೀಸ್ನವರಿಗೆ ತಲುಪಿಸುವಂಥ ಒಂದು ಕರ್ತವ್ಯ ನಮ್ಮ ಮೇಲೆ ಇದೆ ಅಂತ ತಿಳ್ಕೊಂಡು ನಾವು ನಮ್ಮ ದಿನಚರಿಯನ್ನು ನಾವು ಪ್ರಾರಂಭಿಸಬೇಕು. ಇನ್ನೊಂದು, ನಾನು ನ್ಯಾಯಾಧೀಶನಾಗಿ ನನ್ನ ಅನುಭವಕ್ಕೆ ಬಂದಂತಹ ಒಂದು 10 ವರ್ಷಗಳ ಕಾಲ ಅದಕ್ಕಿಂತ ಮುಂಚೆ ನಾವು ವಕೀಲರಾಗಿದ್ದಾಗ ಯಾವಾಗಲೂ ನಾವು ಆರೋಪಿತರ ಪರವಾಗಿ ನಮಗೆ ಪ್ರಕರಣಗಳನ್ನು ನಡೆಸುವಂಥ ಅವಕಾಶಗಳು ಬರ್ತಾ ಇತ್ತು. ಸೇವೆಗೆ ಸೇರಿದ ಮೇಲೆ ಪೊಲೀಸರನ್ನು ನಾವು ಹತ್ತಿರದಿಂದ ಗಮನಿಸ್ತೇವೆ. ಅವರು ಎಷ್ಟು ಕಷ್ಟಪಟ್ಟು ಒಂದು ಇನ್ವೆಸ್ಟಿಗೇಷನ್ ಮಾಡಿ ಸಾಕ್ಷಿಗಳನ್ನು ಸಂಗ್ರಹಿಸಿ ನ್ಯಾಯಾಲಯಕ್ಕೆ ಒಂದು ಅಂತಿಮ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸ್ತಾರೆ. ದುರದೃಷ್ಟಕರ ಅಂತ ಹೇಳಿದರೆ, ಒಂದು ಅಪರಾಧ ಪ್ರಕರಣದಲ್ಲಿ ದೋಷಾರೋಪಣಾ ಪಟ್ಟಿ ಸಲ್ಲಿಸಿ ನ್ಯಾಯಾಲಯದಲ್ಲಿ ವಿಚಾರಣೆ ಆಗುವಂಥ ಸಂದರ್ಭದಲ್ಲಿ ಆ ವಿಕ್ಟಿಮ್ಸ್ ಯಾರಿರ್ತಾರೆ, ಆ ಒಂದು ಅಪರಾಧ ಪ್ರಕರಣದ ವಿಕ್ಟಿಮ್ಸ್ ಯಾರಿರ್ತಾರೆ, ಅವರ ಕ್ಲೋಸ್ ರಿಲೇಟಿವ್ಸಿಂದ ಹಿಡಿದು ಎಲ್ಲರೂ ಬಂದು ಹಾಸ್ಟೆಲ್ ಆಗಿಬಿಡ್ತಾರೆ, ಸಾಕ್ಷಿ ಕೊಡೋದಿಲ್ಲ. ಪೊಲೀಸ್ನವರು ರಾತ್ರಿ ಹಗಲು ನಿದ್ದೆಗೆಟ್ಟು ಮಾಡಿದಂತಹ ಆ ಕೆಲಸ ವೇಸ್ಟ್ ಆಗಿಬಿಡುತ್ತೆ. ನ್ಯಾಯಾಲಯಗಳಲ್ಲಿ ಆಗುತ್ತೆ. ಸಾರ್ವಜನಿಕರಿಗೆ ಯಾಕೆ ಆ ರೀತಿ ಅಪರಾಧ ಪ್ರಕರಣಗಳು ಕನ್ವಿಕ್ಷನ್ ಆಗೋದಿಲ್ಲ, ಅಕ್ವಿಟಲ್ ರೇಟ್ಸ್ ಜಾಸ್ತಿ ಇಲ್ಲಿ ಗೊತ್ತಾಗೋದಿಲ್ಲ. ನ್ಯಾಯಾಲಯದಲ್ಲಿ ಸಾಕ್ಷಿ ಬಂದರೆ ಮಾತ್ರ ನಾವು ಕನ್ವಿಕ್ಷನ್ ಕೊಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಕನ್ವಿಕ್ಷನ್ ಕೊಡೋದಕ್ಕೆ ಬರೋದಿಲ್ಲ. ನನ್ನ ಮನವಿ ಏನಂತ ಹೇಳಿದರೆ, ಎಲ್ಲ ಸಾರ್ವಜನಿಕರಾಗಿ ನಾವು ದೇಶದ ನಾಗರಿಕರಾಗಿ ಒಂದು ವ್ಯವಸ್ಥೆಯನ್ನು ಬಲಪಡಿಸಬೇಕಿದೆ, ನಮ್ಮ ಸಹಕಾರ ಕೊಡಬೇಕು. ಪೊಲೀಸ್ ಸಿಬ್ಬಂದಿಗಳಿಗೆ ಗೌರವ ಮತ್ತು ಹುತಾತ್ಮರನ್ನು ನೆನೆಸ್ಕೊಳ್ಳೋದರ ಜೊತೆಗೆ ನಮ್ಮ ಸಹಕಾರ ಕೂಡ ಅವರಿಗೆ ಕೊಡೋಣ. ನಾವು ಈ ಒಂದು ವ್ಯವಸ್ಥೆಯ ಭಾಗವಾಗಿ ನಮ್ಮ ಕರ್ತವ್ಯವನ್ನು ಅರಿತು ಬಾಳೋಣ ಅಂತ ಹೇಳುತ್ತಾ, ಮತ್ತೊಮ್ಮೆ ಹುತಾತ್ಮರಾದ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ನನ್ನ ಕೋಟಿ ನಮನಗಳನ್ನು ನಡೆಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಶ್ರೀಕಾಂತ್.
ಗೀತೆಯಾಗಿದ್ದು ಪಥ ಸಂಚಲನೆ ಮತ್ತು ಇತರೆ ಕಾರ್ಯಕ್ರಮದಲ್ಲಿ ಈ ಗೀತೆ ಬಳಕೆ ಆಗ್ತಾ ಇದೆ. ಇದಕ್ಕೆ ಸರಿಸುಮಾರು जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।